ಇಲ್ಲಿ ನೋಡಿ ನೆಕ್ಸ್ಟ್ ಚಾಪ್ಟರ್ ಏನಪ್ಪ ಅಂತಂದ್ರೆ ಪೊಲಿನಾಮಿಯಲ್ಸ್ ಓಕೆ ಪೊಲಿನಾಮಿಯಲ್ಸ್. ಇದರಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದಾರಪ್ಪ ಅಂದ್ರೆ ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್. ದ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಅಂತೆ. ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಅಂತಂದ್ರೆ ವೇರಿಯಬಲ್ ದ ಹೈಯೆಸ್ಟ್ ಪವರ್ ಎಷ್ಟೈತೆ ಅಂತ ಚೆಕ್ ಮಾಡ್ಕೋಬೇಕು. ವೇರಿಯಬಲ್ ದ ಹೈಯೆಸ್ಟ್ ಪವರ್ ಎಷ್ಟೈತ್ರಿ? ಇಲ್ಲಿ 3 ಐತಿ. ವೇರಿಯಬಲ್ ಹೈಯೆಸ್ಟ್ ಪವರ್ ಎಷ್ಟೈತ್ರಿ? 3 ಐತಿ. ಆನ್ಸರ್ ಎಷ್ಟಾಗ್ತೈತ್ರಿ ಇದ್ರದ್ದು? 3 ಆಗುತ್ತೆ. ಇಲ್ಲಿ ನೋಡಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಪೊಲಿನಾಮಿಯಲ್. ಕರೆಕ್ಟಾಗಿ ನೋಡ್ರಿ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಪೊಲಿನಾಮಿಯಲ್ ಅಂತ ಕೇಳ್ತಿದ್ದಾರೆ. ಓಕೆನಾ? ಅಂದ್ರೆ ಇಲ್ಲಿ ಹೈಯೆಸ್ಟ್ ಡಿಗ್ರಿ ಎಷ್ಟಿರ್ತೈತೆ ನೋಡ್ರಿ, ಹೈಯೆಸ್ಟ್ ಡಿಗ್ರಿ ಎಷ್ಟಿರ್ತೈತೆ ನೋಡ್ರಿ, ಅಷ್ಟೇನಿರ್ತಾವಪ್ಪ ಅಂತಂದ್ರೆ ಇದ್ರದ್ದು ಜೀರೋಸ್ ಇರುತ್ತೆ ಅಂತ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಪೊಲಿನಾಮಿಯಲ್ ಹತ್ರ ಹೈಯೆಸ್ಟ್ ಡಿಗ್ರಿ ಎಷ್ಟಿರ್ತೈತೆ ನೋಡ್ರಿ, ಅದೇ ಏನಾಗಿರ್ತಪ್ಪ ಅಂದ್ರೆ ಆ ಡಿಗ್ರಿ ಆಫ್ ದಿಸ್ ಪೊಲಿನಾಮಿಯಲ್ ಇಸ್ ಜೀರೋಸ್ ಆಗಿರ್ತೈತಿ ಅಂತ. ಆನ್ಸರ್ ಏನಾಗ್ತೈತ್ರಿ? 3 ಆಗುತ್ತೆ. ಸಪೋಸ್ ಇನ್ನೊಂದು ಈ ತರ ಕೊಟ್ಟ x to the power 3 x cube minus 4 to the power 4 x to the power 4 plus 2x plus 1 ಇದ್ರದ್ದು ಜೀರೋಸ್ ಎಷ್ಟು ತೆಗೆದ್ರೆ ಏನಾಗ್ತೀರಿ? ಆನ್ಸರ್ 4 ಆಗುತ್ತೆ. ಅಂದ್ರೆ ಅದ್ರ ಪವರ್ ಎಷ್ಟಿರ್ತದೆ ನೋಡ್ರಿ, ಅದ್ರದ್ದು ಏನಾಗ್ತದೆ ಆನ್ಸರ್ ಆಗಿರ್ತೈತೆ ಅಂತ. ಅಂದ್ರೆ ಡಿಗ್ರಿ ಎಷ್ಟೈತ್ರಿ ಇದ್ರದ್ದು? 4 ಇದೆ. ಓಕೆ, ಅಷ್ಟು ಜೀರೋಸ್ ಇರ್ತಾವ. ನೆಕ್ಸ್ಟ್ ನೋಡಿ ದ ನಂಬರ್ ಆಫ್ ಜೀರೋಸ್ ಆಫ್ ಪೊಲಿನಾಮಿಯಲ್ y equals to p of x. ಅಂದ್ರೆ ಇದು ಬೈ ಗ್ರಾಫಿಕಲ್ ಮೆಥಡ್ ಇಂದ ಇಲ್ಲಿ ಎಷ್ಟು ಜೀರೋಸ್ ಅದಾವ ಅಂದ್ರೆ ಏನ್ ಮಾಡ್ಬೇಕ್ರಿ? ಅಂದ್ರೆ ಇದು ಈ ಗ್ರಾಫ್ ಇದೆಯಲ್ಲ ಲೈನ್, ಈ ಲೈನ್ ಎಕ್ಸ್ ಎಕ್ಸ್ ಎಷ್ಟು ಸಲ ಟಚ್ ಮಾಡಿದೆ ಅಥವಾ ಕಟ್ ಮಾಡಿದೆ ಅಂತ ನೋಡ್ಬೇಕು. ಎಷ್ಟು ಸಲ ಮಾಡಿದೆ? 1 2 3. ಆನ್ಸರ್ ಏನಾಗ್ತೈತ್ರಿ ಇದ್ರದ್ದು? 3 ಆಗುತ್ತೆ. ಆನ್ಸರ್ ಏನಾಗ್ತೈತ್ರಿ ಇದ್ರದ್ದು? 3 ಆಗುತ್ತೆ. ಓಕೆನಾ? ಎಲ್ಲ ಆನ್ಸರ್ 3 ಆಗ್ಬಿಟ್ಟವ. ಆನ್ಸರ್ ಏನಾಗ್ತೈತ್ರಿ ಇದು? 3 ಆಗುತ್ತೆ. ನೋಡ್ರಿ ಮತ್ತೆ ನೋಡಿ ಆನ್ಸರ್ ಏನು ಬರ್ತದೆ ಅದನ್ನ ಬೇರೆ ಮತ್ತೆ 3 ಬರಿಬಾರ್ದು. ಏನಿರುತ್ತೆ ನೋಡಿ ಆನ್ಸರ್ ಅದೇ ಇರ್ತೈತಿ. 3 ಇದ್ರದ್ದು 3 ಐತಿ, ಇದ್ರದ್ದು 3 ಬಂದೈತಿ. ಲೀನಿಯರ್ ಪೊಲಿನಾಮಿಯಲ್ ಅಮಂಗ್ ದ ಫಾಲೋಯಿಂಗ್ ಈಸ್. ಲೀನಿಯರ್ ಪೊಲಿನಾಮಿಯಲ್ ಅಮಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳ್ತಿದ್ದಾನೆ. ಅಂದ್ರೆ ಲೀನಿಯರ್ ಪೊಲಿನಾಮಿಯಲ್ ಯಾವ್ದು ಇದರಲ್ಲಿ ಅಂತ. ಲೀನಿಯರ್ ಪೊಲಿನಾಮಿಯಲ್ ಅಂದ್ರೆ ಡಿಗ್ರಿ ಎಷ್ಟಾಗಿರ್ತೈತ್ರಿ? 1 ಆಗಿರುತ್ತೆ. ಡಿಗ್ರಿ ಎಷ್ಟಾಗಿರ್ತೈತ್ರಿ? 1 ಆಗಿರುತ್ತೆ. ಇಲ್ಲಿ ನೋಡಿ ಇದು ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಮೀನಿಂಗ್ ಅಂದ್ರೆ ಇದು ಏನಂದಂಗೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನಂಗ. p of x equals to x square ಅಂದ್ರೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನಂಗ. ಇದು ಎಷ್ಟಾಗ್ತೈತ್ರಿ? x to the power 4 ಇದೆ. ಓಕೆ, ಇದು x to the power 3 ಇದೆಯಪ್ಪ ಅಂದ್ರೆ ಕ್ಯೂಬಿಕ್ ಪೊಲಿನಾಮಿಯಲ್. ಓಕೆ, ನೆಕ್ಸ್ಟ್ ಇದು ಏನಾಗ್ತದ್ರಿ? ಲೀನಿಯರ್ ಪೊಲಿನಾಮಿಯಲ್. ಓಕೆ, ಐ ಥಿಂಕ್ ಬೈ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನ ಹೇಳ್ತಾರೆ ಇದಕ್ಕೆ. ಇದು ಕ್ಯೂಬಿಕ್, ಇದು ಏನಾಗ್ತೈತ್ರಿ? ಲೀನಿಯರ್ ಪೊಲಿನಾಮಿಯಲ್ ಆಗುತ್ತೆ. ಓಕೆನಾ? p of x equals to x. ಹೈಯೆಸ್ಟ್ ಡಿಗ್ರಿ ಎಷ್ಟು ಇರ್ಬೇಕ್ರಿ? 1 ಇರಬೇಕು. ಅದಕ್ಕೆ ಅಂತ ಹೇಳ್ತೀವಿ ನಾವು ಲೀನಿಯರ್ ಪೊಲಿನಾಮಿಯಲ್. ಅದೇ 2 ಇದ್ದಾರೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. 3 ಇತ್ತಪ್ಪ ಅಂದ್ರೆ ಕ್ಯೂಬಿಕ್ ಪೊಲಿನಾಮಿಯಲ್ ಅಂತ. ಇಲ್ಲಿ ನೋಡಿ ಏನು ಹೇಳ್ತಿದ್ದಾರಪ್ಪ ಅಂತಂದ್ರೆ ರೈಟ್ ದ ಡಿಗ್ರಿ ಆಫ್ ದಿ ಕ್ಯೂಬಿಕ್ ಪೊಲಿನಾಮಿಯಲ್ ಅಂತ. ರೈಟ್ ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪೊಲಿನಾಮಿಯಲ್. ಕ್ಯೂಬಿಕ್ ಪೊಲಿನಾಮಿಯಲ್ ಅಂದ್ರೆ ಆನ್ಸರ್ ಏನಾಗ್ತೈತ್ರಿ? 3 ಆಗುತ್ತೆ. ಕ್ಯೂಬಿಕ್ ಅಂತಂದ್ರೆ 3 ಆಗುತ್ತೆ. ಇಲ್ಲಿ ನೋಡಿ ರೈಟ್ ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ರೈಟ್ ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ where a, b and c are general numbers, real numbers, where a, b and c are real numbers, x is a variable ಅಂತ. x is a variable ಅಂತ ಹೆಂಗ್ ಬರಿಬೋದ್ರಿ? ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಹೇಳ್ತಿದ್ದಾನ. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂದ್ರೆ ಹೆಂಗ್ ಬರಿಬೇಕ್ರಿ? p of x is equals to ax square plus bx plus c. it is a quadratic polynomial. ಸಪೋಸ್ ಏನಾದರೂ ಲೀನಿಯರ್ ಪೊಲಿನಾಮಿಯಲ್ ಕೇಳಿದ್ರೆ ಹೆಂಗ್ ಬರೀತೀರಿ? p of x is equals to ax plus b ಅಂತ. ಇಟ್ ಈಸ್ ಎ ಲೀನಿಯರ್ ಪೊಲಿನಾಮಿಯಲ್. ಅದೇನಾದರೂ ಕ್ಯೂಬಿಕ್ ಪೊಲಿನಾಮಿಯಲ್ ಕೇಳಿದ್ರೆ ಹೆಂಗ್ ಬರೀತೀರಿ? p of x is equals to ax cube plus bx square plus cx plus d ಅಂತ. ಇಟ್ ಈಸ್ ಎ ಕ್ಯೂಬಿಕ್ ಪೊಲಿನಾಮಿಯಲ್. ಲೀನಿಯರ್ ಪೊಲಿನಾಮಿಯಲ್, ಕ್ವಾಡ್ರಾಟಿಕ್ ಪೊಲಿನಾಮಿಯಲ್, ಕ್ಯೂಬಿಕ್ ಪೊಲಿನಾಮಿಯಲ್. ಹೌದ್ರಿ? ಇದೇನು ಕ್ವಾಡ್ರಾಟಿಕ್ ಅಂತ ಹೇಳಿದ್ರಲ್ಲ, ax square plus bx plus c. ಓಕೆ, ನೆಕ್ಸ್ಟ್ ನೋಡಿ ಏನು ಹೇಳ್ತಿದ್ದಾನೆ? ಫೈಂಡ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ whose zeros are. ಏನು ಕೊಟ್ಟಿದ್ದಾನ್ರಿ? 5 and 3 ಅಂತ. ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದ್ರದ್ದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಕೊಟ್ಟು ಜೀರೋಸ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾನೆ. ಇಲ್ಲಿ ಏನು ಕೇಳ್ತಿದ್ದಾನಪ್ಪ ಅಂತಂದ್ರೆ ಅವನೇ ಏನು ಮಾಡಿದ್ದಾನ್ರಿ? ಜೀರೋಸ್ ಕೊಟ್ಟಿದ್ದಾನೆ ಆಲ್ರೆಡಿ. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ರೆಡಿ ಮಾಡೋ ಅಂತ ಹೇಳ್ತಿದ್ದಾನೆ. ಓಕೆನಾ? ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ರೆಡಿ ಮಾಡುವಂತ ಫಾರ್ಮುಲಾ ಇದೆ ರೀ ಒಂದು. ಏನಪ್ಪಾ ಅಂದ್ರೆ p of x is equals to x square minus alpha plus beta x plus alpha beta ಅಂತ. ಓಕೆ,
ಸಮ್ ಆಫ್ ಝೀರೋಸ್ ದೆನ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ. ಬಟ್ ಏನು ಕೊಟ್ಟಿದ್ದಾನ್ರಿ, ಸಪ್ರೇಟ್ ಕೊಟ್ಟಿದ್ದಾನೆ ಝೀರೋಸ್. ಅಲ್ಪ ಅಂದ್ರೆ ಏನಾಗ್ತೈತಿ ಇಲ್ಲಿ 5 ಆಗುತ್ತೆ, ಬೀಟಾ ಅಂದ್ರೆ ಏನಾಗ್ತೈತಿ 3 ಆಗುತ್ತೆ. ಸಮ್ ಆಫ್ ಝೀರೋಸ್ ಅಲ್ಪ ಪ್ಲಸ್ ಬೀಟಾ 5 ಪ್ಲಸ್ 3 is equals to 8. Then product of zeros alpha beta is equals to 5 plus 3. Sorry, multiplication ಇದೆ 3 ಏನಾಗ್ತದ್ರಿ 15 ಆಗುತ್ತೆ. 5 3s 15. ಅದು ತಗೊಂಬಂದು ಏನು ಮಾಡ್ರಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎಕ್ಸ್ ಸ್ಕ್ವೈರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟೈತ್ರಿ 8x ಪ್ಲಸ್ ಅಲ್ಫಾ ಬೀಟಾ ಅಂದ್ರೆ ಎಷ್ಟಾಗ್ತದ್ರಿ 15 ಆಗುತ್ತೆ. ದಿಸ್ ಈಸ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಇಂಪಾರ್ಟೆಂಟ್ ಈ ತರ ಕ್ವಶನ್ಸ್ ಇರುತ್ತೆ. ಓಕೆನಾ, ಇಲ್ಲಿ ನೋಡಿ, ಇಫ್ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ 2 ಅಂತೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳ್ತಿದ್ದಾನೆ. ಓಕೆನಾ, ಇಲ್ಲಿ ಏನು ಹೇಳತ್ತನ್ರಿ ಪಾಲಿನಾಮಿಯಲ್ ಬರ್ಕೋರಿ. ಏನು ಕೊಟ್ಟನ್ರಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು x ಸ್ಕ್ವೇರ್ ಪ್ಲಸ್ 7x ಪ್ಲಸ್ ಕೆ. ಓಕೆನಾ, ಝೀರೋಸ್ ಅಂತ ಹೇಳ್ತಿದ್ದೇವೆ. ಝೀರೋಸ್ ಅಂದ್ರೆ ಏನು ಹೇಳ್ತೀವ್ರಿ ಅಲ್ಫಾ ಎಷ್ಟು ಇಲ್ಲಿ ನೋಡಿ 1 0 ಏನಾಗಿದೆಯಪ್ಪ ಅಂತಂದ್ರೆ 2 ಆಗಿದೆ. ಓಕೆನಾ, ಅಲ್ಫಾ ಈಕ್ವಲ್ಸ್ ಟು 2 ಇದೆ. ಓಕೆನಾ, ಫೈಂಡ್ ನೌ ಅನದರ್ 0 ಅಂತ ಅಂದ್ರೆ ಹಂಗಲ್ಲ, ಮತ್ತೆ ಝೀರೋಸ್ ಅಂತ ಹೇಳ್ತಿದ್ದೇವಲ್ಲ ಆ ಥರ. ಅಲ್ಫಾ ಗೊತ್ತಿದೆ, ನೆಕ್ಸ್ಟ್ ಬೀಟಾ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ, ಅವಾಗ ಏನು ಸಿಗ್ತೈತ್ರಿ ನಮಗೆ ಕೆ ವ್ಯಾಲ್ಯೂ ಗೊತ್ತಾಗುತ್ತೆ. ಅದು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅಂದ್ರೆ ಸಮ್ ಆಫ್ ಝೀರೋಸ್. ಅಲ್ಫಾ ವ್ಯಾಲ್ಯೂ ಎಷ್ಟೈತ್ರಿ, ಅಲ್ಫಾ ವ್ಯಾಲ್ಯೂ ಎಷ್ಟಿದೆ 2 ಇದೆ, ಪ್ಲಸ್ ಬೀಟಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಇವಾಗ ಮೈನಸ್ ನೆನಪಾರ್ಬಾರ್ದ ಆಸ್ ಇಟ್ ಇಸ್ ಇಡಿ. ಬಿ ವ್ಯಾಲ್ಯೂ ಎಷ್ಟೈತ್ರಿ 7 ಇದೆ, ಎ ವ್ಯಾಲ್ಯೂ ಎಷ್ಟೈತ್ರಿ 1 ಆಗುತ್ತೆ. ಓಕೆನಾ, 2 ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ 7 ಬೀಟಾ ಈಕ್ವಲ್ಸ್ ಟು ಮೈನಸ್ 7 ಮೈನಸ್ 2 ಪ್ಲಸ್ ಇದೆ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಅಂದ್ರೆ ಏನಾಗ್ತೈತ್ರಿ ಇದು ನೆಗೆಟಿವ್ ಆಗುತ್ತೆ. ಎರಡು ಸೈನ್ ಸೇಮ್ ಇದ್ದಾಗ ಏನು ಮಾಡಬೇಕು ಯಾಡ್ ಮಾಡಬೇಕು. ಓಕೆ, ಸೈನ್ ಏನಿದೆ ಅದನ್ನೇ ಇಡಬೇಕ್ರಿ. 9 ಮೈನಸ್ 9 ಆಗುತ್ತೆ. ಓಕೆ, ಬೀಟಾ ವ್ಯಾಲ್ಯೂ ಸಿಗ್ತಿವಾಗ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಲ್ಫಾ ಬೀಟಾ ಈಕ್ವಲ್ಸ್ ಟು ಏನಾಗ್ತೈತ್ರಿ ಸಿ ಬೈ ಎ ಆಗುತ್ತೆ. ಅಲ್ಫಾ ಅಂದ್ರೆ ಎಷ್ಟಿದೆ 2, ಬೀಟಾ ಮೈನಸ್ 9. ಓಕೆ, ಸಿ ಅಂತಂದ್ರೆ ಏನಿದೆ ಕೆ, ಎ ಅಂದ್ರೆ 1 ಇದೆ. 2 9s 18 ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಕೆ ವ್ಯಾಲ್ಯೂ ಎಷ್ಟಾಗ್ತೈತ್ರಿ therefore ವ್ಯಾಲ್ಯೂ ಆಫ್ ದಿ ಕೆ ಇಸ್ ಮೈನಸ್ 18 ಬಾಕ್ಸ್ ಹಾಕ್ಬೇಕ್ರಿ ಈ ತರ. ಓಕೆನಾ, ಬಾಕ್ಸ್ ಹಾಕ್ಬೇಕು. therefore k equals to minus 18. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ತರ ನೋಡಿ ಪಾಲಿನಾಮಿಯಲ್ ಚಾಪ್ಟರ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಇರುತ್ತೆ. ಓಕೆನಾ, ಕಂಪಲ್ಸರಿ ಕ್ವಶನ್. ಫೈಂಡ್ ದ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ಫಸ್ಟ್ ಏನು ಮಾಡ್ಬೇಕ್ರಿ ಝೀರೋಸ್ ಫೈಂಡ್ ಔಟ್ ಮಾಡಬೇಕು. ಈ ಪಾಲಿನಾಮಿಯಲ್ ಝೀರೋಸ್ ಫೈಂಡ್ ಔಟ್ ಮಾಡಿ ವೆರಿಫೈ ಮಾಡ್ಬೇಕ್ರಿ. ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ಇಟ್ಸ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ ಅಂತ ಹೇಳ್ತಿದ್ದಾನೆ. ಓಕೆನಾ, ಫಸ್ಟ್ ನೋಡಿ ಸೊಲ್ಯೂಷನ್ ಗಿವನ್ ಬರ್ಕೋರಿ. ಏನು ಕೊಟ್ಟಿದ್ದಾನೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೈರ್ ಮೈನಸ್ 5x ಪ್ಲಸ್ 6. ಓಕೆನಾ, ಇಲ್ಲಿ ಏನು ಮಾಡ್ಬೇಕ್ರಿ ಫಸ್ಟ್ ಝೀರೋಸ್ ಫೈಂಡ್ ಔಟ್ ಮಾಡಬೇಕು. ಝೀರೋಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನೆನಪಿರಲಿ ಎಕ್ಸ್ ಸ್ಕ್ವೈರ್ ಮೈನಸ್ 5x ಪ್ಲಸ್ 6 ಫಸ್ಟ್ ಅಂದ್ರೆ ಎಕ್ಸ್ ಸ್ಕ್ವೈರ್ ಕೋಎಫಿಷಿಯಂಟ್ ಮತ್ತೆ ಏನು ಮಾಡ್ರಿ 6ನ ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗ್ತೈತ್ರಿ 6 ಆಗುತ್ತೆ. ಓಕೆನಾ, 6 ಆಗುತ್ತೆ. ಯಾವ ಟೇಬಲ್ ಅಲ್ಲಿ ಬರ್ತದ್ರಿ 2 3s 3 1s ಅಂದ್ರೆ ಇದ್ರ ಫ್ಯಾಕ್ಟರ್ಸ್ ಏನು ಅಂದಂಗೆ ಐತಿ 2 ಮತ್ತೆ 3 ಅಂದಂಗೆ ಆಯ್ತು. ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ಬೇಕ್ರಿ ಇದು ಬರ್ಬೇಕು. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಬರಬೇಕು. ಅದೇ ಏನಾದರೂ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಈ ನಂಬರ್ ಬರಬೇಕ್ರಿ. ಓಕೆ, ಎಕ್ಸ್ ಸ್ಕ್ವೈರ್ ಅಂದರೆ ಎಕ್ಸ್ ಸ್ಕ್ವೈರ್ ಇಂಟು 6 ಮಾಡಿದ್ರೆ 6x ಸ್ಕ್ವೈರ್ ಆಗುತ್ತೆ. 2x ಇಂಟು 3x ಮಾಡಿದ್ರೆ 6x ಸ್ಕ್ವೈರ್ ಆಗುತ್ತೆ. ಓಕೆ, ಏನಾದರೂ ಯಾಡ್ ಮಾಡಬೇಕು. ಇವಾಗ ಯಾಡ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ 5x ಬರಬೇಕು. ಸಪೋಸ್ ನೀವು ಇಲ್ಲಿ ಪ್ಲಸ್ ಹಾಕಿದ್ರೆ 5x ಆಗುತ್ತೆ. ಓಕೆ, 2x ಪ್ಲಸ್ 3x ಈಕ್ವಲ್ಸ್ ಟು 5x ಆಗುತ್ತೆ. ಓಕೆ,
ಬಟ್ ಇಲ್ಲಿ ಏನಿದೆ ನೆಗೆಟಿವ್ ಸೈನ್ ಇದೆ, ಅಂದರೆ ಏನು ಮಾಡ್ಬೇಕ್ರಿ, ಎರಡೂ ಏನು ಮಾಡ್ಬೇಕ್ರಿ, ನೆಗೆಟಿವ್ ಕೊಡ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 2x ಇಂಟು 3x 6x². ಇಲ್ಲಿ ಮೈನಸ್ 2x ಮೈನಸ್ 3x ಮೈನಸ್ 5x ಆಗುತ್ತೆ. ಓಕೆ, ಇವಾಗ ನೋಡಿ x² ಮೈನಸ್ 2x ಮೈನಸ್ 3x ಪ್ಲಸ್ 6 ಪ್ಲಸ್ 6 is equals to 0. ಇಲ್ಲಿ ನೋಡಿ ಯಾವುದು ಕಾಮನ್ ಇದೆ, x ಕಾಮನ್ ಇದೆ, x ಮೈನಸ್ 2. ಇಲ್ಲಿ ನೋಡಿ ಏನು ಕಾಮನ್ ತೆಗಿತೀರಿ, ಸೇಮ್ ಆಸ್ ಇಟ್ ಇಸ್ ಬರ್ತೈತ್ರಿ. ಕರೆಕ್ಟಾಗಿ ಕಾಮನ್ ತೆಗಿಬಿಡ್ಬೇಕು. 3 ಇಂಟು x 3x 3 ಇಂಟು 2 6 ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈಸ್ ಈಕ್ವಲ್ಸ್ ಟು 0. x ಮೈನಸ್ 2 ಈಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಇದು ಎರಡು ಕಾಮನ್ ತೆಗೆದ್ರೆ ಏನು ಉಳಿತೈತ್ರಿ, ಇಲ್ಲಿ ಇದು ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತ್ರಿ, ಬರ್ಕೋರಿ ಇನ್ನೊಂದು ಸ್ಟೆಪ್ ಬರ್ಕೋರಿ. x ಮೈನಸ್ 2 ಇದು ಏನಾಗ್ತೈತಿ, x ಮೈನಸ್ 3 ಈಸ್ ಈಕ್ವಲ್ಸ್ ಟು 0. ಓಕೆ, ನೋಡಿ x ಮೈನಸ್ 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ, ರಿಮೈನಿಂಗ್ x ಇಲ್ಲಿ ಏನಾಗ್ತೈತಿ 3 ಉಳಿತೈತಿ. ಓಕೆ, ಸಪ್ರೇಟ್ ಮಾಡ್ಕೋರಿ. x ಮೈನಸ್ 2 ಈಸ್ ಈಕ್ವಲ್ಸ್ ಟು 0, ದೆನ್ x ಮೈನಸ್ 3 ಈಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ x ಈಸ್ ಈಕ್ವಲ್ಸ್ ಟು 2, x ಈಸ್ ಈಕ್ವಲ್ಸ್ ಟು 3. ಇಲ್ಲಿ ನೋಡಿ ಹೈಯೆಸ್ಟ್ ಡಿಗ್ರಿ ಎಷ್ಟೈತಿ, 2 ಐತಿ, ಅದಕ್ಕೆ 2 zeros ಬಂದಿದೆ. ಓಕೆನಾ, ವೆರಿಫೈ ಮಾಡಕ್ಕೆ ಹೇಳಿದಾನ್ರಿ, ವೆರಿಫೈ ಮಾಡಕ್ಕೆ ಹೇಳಿದಾನೆ. ಏನು ಮಾಡ್ತೀರಾ, ಸಮ್ ಆಫ್ ಝೀರೋಸ್ ಏನು ಬರ್ತದ್ರಿ, ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ಅಲ್ಫಾ ಅಂದ್ರೆ ಎಷ್ಟೈತ್ರಿ, ಇದು ಏನು ಇವಾಗ ಅಲ್ಫಾ, ದಿಸ್ ಒನ್ ಇಸ್ ದ ಬೀಟಾ. ಅಲ್ಫಾ ಎಷ್ಟೈತ್ರಿ 2 ಇದೆ, ಬೀಟಾ ಎಷ್ಟೈತ್ರಿ 3 ಇದೆ. ಇಲ್ಲಿ ನೋಡಿ ಇದು ಎ ಬಿ ಸಿ ವ್ಯಾಲ್ಯೂಸ್ ಬರ್ಕೋಬೇಕ್ರಿ, ಇದು ಇಂಪಾರ್ಟೆಂಟ್. ಇಲ್ಲಿ ಎ ವ್ಯಾಲ್ಯೂ ಎಷ್ಟೈತ್ರಿ, ಎ ಬಿ ಸಿ. ಎ ವ್ಯಾಲ್ಯೂ ಎಷ್ಟೈತ್ರಿ, ಕೋಎಫಿಷಿಯಂಟ್ ಆಫ್ x² 1 ಇದೆ. ಬಿ ವ್ಯಾಲ್ಯೂ ಎಷ್ಟೈತ್ರಿ, ಬಿ ವ್ಯಾಲ್ಯೂ ಕಂಪ್ಯಾರಿಸನ್ ಮಾಡ್ಬೇಕ್ರಿ. ಎದಕ್ಕೆ ಕಂಪ್ಯಾರಿಸನ್ ಮಾಡ್ಬೇಕ್ರಿ, ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ ಎಷ್ಟೈತ್ರಿ -5 ಇದೆ, -5. ಸಿ ವ್ಯಾಲ್ಯೂ ಎಷ್ಟೈತ್ರಿ 6 ಐತಿ, 6 ಇದೆ. ಓಕೆನಾ, ಇಲ್ಲಿ ನೋಡಿ ಮೈನಸ್ ಬಿ ಆಸ್ ಇಟ್ ಈಸ್. ನೆಕ್ಸ್ಟ್ ಬಿ ಅಂದ್ರೆ ಏನೈತ್ರಿ, ಮೈನಸ್ ಐನ ಆಸ್ ಇಟ್ ಈಸ್ ಇಡ್ರಿ. ಇಲ್ಲಿ ಬಿ ವ್ಯಾಲ್ಯೂ ಏನೈತ್ರಿ -5 ಇದೆ, ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟೈತ್ರಿ 1 ಇದೆ. 2 ಪ್ಲಸ್ 3 ಅಂದ್ರೆ ಎಷ್ಟಾಗ್ತೈತ್ರಿ 5 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 5 ಡಿವೈಡ್ ಬೈ 1 ಅಂದ್ರೆ ಎಷ್ಟಾಗ್ತೈತ್ರಿ 5 ಆಗುತ್ತೆ. ಸಮ್ ಆಫ್ ಝೀರೋಸ್ ಕರೆಕ್ಟ್ ಬಂತ, 5 = 5 ಅಂದ್ರೆ ಯುವರ್ ಆನ್ಸರ್ ಇಸ್ ಕರೆಕ್ಟ್ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಝೀರೋಸ್. ಇಲ್ಲಿ ನೋಡಿ ಅಲ್ಫಾ ಅಂದ್ರೆ ವ್ಯಾಲ್ಯೂ ಎಷ್ಟೈತ್ರಿ 2 ಐತಿ, ಬೀಟಾ ಅಂದ್ರೆ ಎಷ್ಟೈತ್ರಿ 3 ಇದೆ, ಸಿ ಅಂದ್ರೆ ವ್ಯಾಲ್ಯೂ ಎಷ್ಟೈತಿ 6 ಇದೆ, ಎ ವ್ಯಾಲ್ಯೂ ಎಷ್ಟೈತ್ರಿ 1 ಇದೆ. ಓಕೆ, 2 ಇಂಟು 3 ಮಾಡಿದ್ರೆ ಎಷ್ಟು ಬರ್ತದೆ 6 ಬರುತ್ತೆ. 6/1 ಅಂತಂದ್ರೆ 6 ಆಗುತ್ತೆ. ಓಕೆನಾ, ಈಕ್ವಲ್ ಬಂತೇನ್ರಿ, ವೆರಿಫೈ ಮಾಡಿದವ ಈಕ್ವಲ್ ಬಂತ, ಇಟ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ Say, find the zeros of polynomial 6x² - 7x - 3. Verify the relationship between its zeros and coefficient ಅಂತ. ಓಕೆನಾ, polynomial ಏನು ಕೊಟ್ಟನ್ರಿ, ಸೊಲ್ಯೂಷನ್ polynomial ಏನು ಕೊಟ್ಟನ್ರಿ, p of x equals to 6x² - 7x - 3. ಓಕೆ, ಫಸ್ಟ್ zeros ಫೈಂಡ್ ಔಟ್ ಮಾಡಿ ಆಮೇಲೆ ವೆರಿಫೈ ಮಾಡೋಣ. ಓಕೆ, 6x² - 7x - 3. ಫಸ್ಟ್ ಸ್ಟೆಪ್ ಏನ್ರಿ, ಫಸ್ಟ್ ಮಲ್ಟಿಪ್ಲೈ ಮಾಡಬೇಕಿದೆ ಎರಡು, ಫಸ್ಟ್ ಮತ್ತೆ ಲಾಸ್ಟ್ ಟರ್ಮ್. ಏನಾಗುತ್ತೆ 6x² × 3 ಮಾಡಿದ್ರೆ ಎಷ್ಟು ಬರ್ತದ್ರಿ, ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್. 6x² × 3 ಮಾಡಿದ್ರೆ ಎಷ್ಟಾಗುತ್ತೆ ರೀ 18x² ಆಗುತ್ತೆ. ಓಕೆನಾ, ಇಲ್ಲಿ ನೋಡಿ ಪ್ರೊಡಕ್ಟ್ ಮಾಡಿದ್ರೆ ಇದು ಬರಬೇಕು, ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಏನು ಬರ್ಬೇಕು ರೀ, ಇದು ಬರಬೇಕು. ಓಕೆನಾ, ಮಿಡಲ್ ಟರ್ಮ್ ಬರಬೇಕು. 18 ಯಾವ ಟೇಬಲ್ ಇಂದ ಕ್ಯಾನ್ಸಲ್ ಆಗ್ತದ್ರಿ, ಇಲ್ಲಿ ನೋಡಿ 2 9s
ನೆಕ್ಸ್ಟ್ 3 3s 3 1s. ಓಕೆ ನೋಡಿ 2 3s 6 6 3s 18 ಬರುತ್ತಾ? 6 3s 18 ಮಾಡಿದ್ರೆ ಬರಲ್ಲ ಅನ್ಸುತ್ತಲ್ಲ. ಇಲ್ಲಿ ನೋಡಿ 6 3s ಮಾಡಿದ್ರೆ ಇದು ಬರುತ್ತೆ ಆನ್ಸರ್. ಬಟ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇದು ಬರುತ್ತೆ, ಮಿಡಲ್ ಟರ್ಮ್ ಬರಬೇಕು. ಮಿಡಲ್ ಟರ್ಮ್ ಬರುತ್ತೇನ್ರಿ? ಎಡಿಷನ್ ಮಾಡಿದ್ರೆ 9 ಬರುತ್ತೆ, ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 3 ಬರುತ್ತೆ. ಬಟ್ ನಮ್ಗೆ ಎಷ್ಟು ಬೇಕು ರೀ? 7 ಬೇಕು. ಅದಕ್ಕೆ ಏನಾಗಲ್ಲ, ಇದು 2 ಆಗಲ್ಲ. ನೆಕ್ಸ್ಟ್ ಏನು ಮಾಡ್ರಿ ಇವಾಗ 3 3s 9 and 2s 18 ಆಗುತ್ತೆ. ಓಕೆ 2 ಇಂಟು 9 ಮಾಡಿರಿ, 2 ಇಂಟು 9 ಮಾಡಿ. ಓಕೆ 2x ಇಂಟು 9x 2 9s 18 x ಇಂಟು x ಸ್ಕ್ವೇರ್ ಆಗುತ್ತೆ. ಓಕೆ ಮೈನಸ್ ಸೈನ್ ಬರ್ಬೇಕಂತಂದ್ರೆ 2 ಕಂಡೀಷನ್ ಬರ್ತೈತ್ರಿ. ಯಾವಾಗ ಬರ್ತೈತ್ರಿ ಮೈನಸ್ ಸೈನ್? ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಬರುತ್ತೆ, ಮತ್ತೆ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಯಾವ ಸೈನ್ ಇದೆ ನೋಡ್ರಿ, ಬಿಗ್ಗರ್ ನಂಬರ್ಗೆ ಅದೇ ಸೈನ್ ಕೊಡ್ಬೇಕು. ಓಕೆ 9 ಮೈನಸ್ ಪ್ಲಸ್ ಮೈನಸ್ 9x ಪ್ಲಸ್ 2x ಮಾಡಿದ್ರೆ ಎಷ್ಟು ಬರ್ತೈತ್ರಿ? ಮೈನಸ್ 7x ಬರುತ್ತೆ. ಮೈನಸ್ 7x ಅರೆ ಇದು ನೋಡ್ಕೋಬೇಕು. ಇಲ್ಲೇನು ವ್ಯಾಲ್ಯೂ ಇದೆ, ಸೈನ್ ಇದೆ ಅಲ್ಲ, ಅದನ್ನು ಬಿಗ್ಗರ್ ನಂಬರಿಗೆ ಕೊಡಬೇಕಲ್ಲ. ಓಕೆ ಈಗ ನೋಡಿ 6x ಸ್ಕ್ವೇರ್ ಮೈನಸ್ 9x ಪ್ಲಸ್ 2x ಗೊತ್ತಾಗ್ತಲ್ಲ, ಯಾವ್ದು ಬರೆದ್ರೆ ಸೇಮ್ ರೀ, ಸೇಮ್ ಬರುತ್ತೆ. ಇಂಟು ಸಾರಿ ಮೈನಸ್ 3 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಯಾವ್ದು ಕಾಮನ್ ಬರ್ತೈತ್ರಿ? 6 ಟೇಬಲಲ್ಲಿ 9 ಇದೆನಾ? ನೋ 9 ಟೇಬಲ್ 6 ಇದೆನಾ? ಇಲ್ಲ. ಇವೆರಡು ಯಾವ ಟೇಬಲ್ ಬರ್ತೈತ್ರಿ? 3 ಟೇಬಲಲ್ಲಿ ಬರುತ್ತೆ. 3 ಕಾಮನ್ ತೆಗಿರಿ, 3x 3 2s 6 ಮೈನಸ್ 3 ಇಂಟು 3 3s 9 ಬರುತ್ತೆ. 9 ಬರುತ್ತೆ. ಇಲ್ರಿ ಏನು ಕಾಮನ್ ತೆಗೆದ್ರೆ ಇಲ್ಲಿ ನೆಕ್ಸ್ಟ್ ರಿಮೈನಿಂಗ್ ಸೇಮ್ ಬರ್ಬೇಕು ನಮ್ಗೆ. 2x ಮೈನಸ್ 3 ಬರುತ್ತೆ ರೀ. 1 ಕಾಮನ್ ತೆಗಿಬೇಕು. 1 ಇಂಟು 2x 2x ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 3 3 ಈಸ್ ಈಕ್ವಲ್ಸ್ ಟು 0. 2x minus 3 is equals to 0. Then 3x plus 1 is equals to 0. ಇಲ್ಲಿ ಏನು ಮಾಡ್ತೀರಿ? 2x is equals to 3. ಈ ಸೈಡ್ ಹೋದ್ರೆ 3 ಪಾಸಿಟಿವ್ ಆಗುತ್ತೆ. x is equals to 3/2. This one 3x equals to minus 1. x is equals to minus 1 divided by 3 ಆಗುತ್ತೆ. This is the alpha. This one is the beta. Okay. ಈಗ ಏನು ಮಾಡೋಪ್ಪ ಅಂದರೆ ಅದತ್ತು ವೆರಿಫೈ ಮಾಡೋಣ. ವೆರಿಫೈ ಮಾಡೋಬ್ರಿ. ವೆರಿಫೈ ಸಮ್ ಆಫ್ ಝೀರೋಸ್ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಸಿ ಬೈ ಮೈನಸ್ ಬಿ ಬೈ ಎ. ಅಲ್ಫಾ ವ್ಯಾಲ್ಯೂ ಎಷ್ಟೈತ್ರಿ? 3/2 ಇದೆ. 3/2 ಇದೆ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟೈತ್ರಿ? ಮೈನಸ್ 1/3 ಇದೆ. ಮೈನಸ್ 1/3 ಇದೆ ಈಸ್ ಈಕ್ವಲ್ಸ್ ಟು ಎ ವ್ಯಾಲ್ಯೂ ಬರೀರಿ ಇಲ್ಲಿ. ಎ ಬಿ ಸಿ. ಎ ವ್ಯಾಲ್ಯೂ ಎಷ್ಟೈತ್ರಿ? 6 ಇದೆ. ಬಿ ವ್ಯಾಲ್ಯೂ ಎಷ್ಟೈತ್ರಿ? ಮೈನಸ್ 7 ಇದೆ. ಸಿ ವ್ಯಾಲ್ಯೂ ಎಷ್ಟೈತ್ರಿ? ಮೈನಸ್ 3 ಇದೆ. ಸೈನ್ ಇಸ್ ವೆರಿ ಇಂಪಾರ್ಟೆಂಟ್. ಬಿ ವ್ಯಾಲ್ಯೂ ಏನೈತ್ರಿ? ಮೈನಸ್ 7 ಐತಿ. ಮೈನಸ್ 7 ಇದೆ. ಓಕೆ ಮೈನಸ್ ಆಸ್ ಇಟ್ ಈಸ್ ಇಡಬೇಕಿದು. ನೆಕ್ಸ್ಟ್ ಎ ವ್ಯಾಲ್ಯೂ ಎಷ್ಟೈತ್ರಿ? 6 ಇದೆ. 3/2 ಪ್ಲಸ್ ಇಂಟು ಮೈನಸ್ 1/3 ಈಸ್ ಈಕ್ವಲ್ಸ್ ಟು ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 7/6 ಆಗುತ್ತೆ. ಓಕೆ ಎಲ್ ಸಿ ಎಮ್ ತೆಗೀರಿ. ಎಲ್ ಸಿ ಎಮ್ ಎಷ್ಟಾಗ್ತೈತಿ ಇಲ್ಲಿ? 6 ಆಗುತ್ತೆ. 6 ಆದಮೇಲೆ 2 3s ನೆಕ್ಸ್ಟ್ 3 2s 3 3s 9 ಮೈನಸ್ 2 1s 2 ಈಸ್ ಈಕ್ವಲ್ಸ್ ಟು 7/6. 9 ಮೈನಸ್ 2 ಅದಂದ್ರೆ ಎಷ್ಟಾಗುತ್ತೆ ರೀ? 7/6 ಈಸ್ ಈಕ್ವಲ್ಸ್ ಟು 7/6. ಸೇಮ್ ಅಂತೇನ್ರಿ? ಈಕ್ವಲ್ ಬಂತ? ಇಟ್ ಇಸ್ ಕರೆಕ್ಟ್ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಜೀರೋಸ್ ನೋಡ್ರಿ. ಹಿಂಗೆ ಪ್ರಾಡಕ್ಟ್ ಆಫ್ ಜೀರೋಸ್ ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್ ರೀ ಇದು. ಪ್ರಾಡಕ್ಟ್ ಆಫ್ ಜೀರೋಸ್ ಅಲ್ಫಾ ಬೀಟಾ ಈಕ್ವಲ್ಸ್ ಟು ಸಿ ಬೈ ಎ. ಅಲ್ಫಾ ವ್ಯಾಲ್ಯೂ ಎಷ್ಟೈತ್ರಿ? 3/2 ಬೀಟಾ ವ್ಯಾಲ್ಯೂ ಎಷ್ಟೈತ್ರಿ? ಮೈನಸ್ ಏನೈತಿ? ಇಂಪಾರ್ಟೆಂಟ್ ಮೈನಸ್. ಮೈನಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೈನಸ್ 1/3 ಈಸ್ ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ಎಷ್ಟಿದೆ? ಮೈನಸ್ 3
ನೆಕ್ಸ್ಟ್ ಎ ವ್ಯಾಲ್ಯೂ ಎಷ್ಟೈತ್ರಿ 6 ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಇಂಟು 1 3 ಡಿವೈಡ್ ಬೈ 2 ಇಂಟು 3 6 ಈಸ್ ಈಕ್ವಲ್ಸ್ ಟು ಮೈನಸ್ 3 ಬೈ 6 ಸೇಮ್ ಸೈಡ್ ಇದೆ ಎರಡು ಸೈಡ್ ಏನಾಗ್ತೈತ್ರಿ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ 3 ಬೈ 6 ಈಸ್ ಈಕ್ವಲ್ಸ್ ಟು 3 ಬೈ 6 3 ಟೇಬಲ್ ಇಂದ ಕ್ಯಾನ್ಸಲ್ ಆಗುತ್ತೆ ಎಷ್ಟು ಬರ್ತೈತ್ರಿ 1 ಬೈ 3 ಈಸ್ ಈಕ್ವಲ್ಸ್ ಟು 1 ಬೈ 3 ಓಕೆ ಈಕ್ವಲ್ ಬಂತೇನ್ರಿ ಈಕ್ವಲ್ ಬಂತ ಬಿಡಿಸಿರುವಂಥ ಕ್ವಶನ್ ಏನಿದೆಪ್ಪ ಅಂತ ಕರೆಕ್ಟ್ ಇದೆ ಅಂತ ಎರಡು ಈಕ್ವಲ್ ಬಂದ ಒಂದು ವೇಳೆ ಎರಡು ಈಕ್ವಲ್ ಬರಕತ್ತಿಲ್ಲ ಅಂತಂದ್ರೆ ಇವ್ರ ಆನ್ಸರ್ ಈಸ್ ರಾಂಗ್ ಅಂತ ಅಲ್ಲೇ ಎಕ್ಸಾಮ್ನಾಗ ಗೊತ್ತಾಗ್ಬಿಡ್ತೈತ್ರಿ ಆದರೆ ಏನಪ್ಪ ಅಂದ್ರೆ 3 ಮಾರ್ಕ್ಸಿಂದ ಕಂಪಲ್ಸರಿ ಕ್ವಶನ್ ಇದು ಪೊಲಿನಾಮಿಯಲ್ ಚಾಪ್ಟರಿಂದ ನೋಡಿ ಒನ್ ಆಫ್ ದ ಜೀರೋಸ್ ಆಫ್ ಪೊಲಿನಾಮಿಯಲ್ p of x equals to x square minus 5x plus k is 1 ಅಂತೆ more than the other zero okay find the value of k ಅಂತ ಹೇಳ್ತಿದೆ find the value of k ಅಂತ ಇಲ್ಲಿ ನೋಡಿ one of the zero of a polynomial two zeros ಇರುತ್ತೆ it is a quadratic polynomial two zeros ಇರುತ್ತೆ one is alpha next ಏನಿರುತ್ತೆ one of the zero of the polynomial is one more than the other ಅಂತ ಹೇಳ್ತಿದ್ದಾನೆ ಇನ್ನೊಂದು ಜೀರೋ ಏನಾಗಿರ್ತದಪ್ಪ ಅಂತಂದ್ರೆ ಒನ್ ಮೋರ್ ದೆನ್ ದ ಅದರ್ ಅಂತ ಅಂದ್ರೆ ಒನ್ ಮೋರ್ ದೆನ್ ದ ಅದರ್ ಅಂತ ಓಕೆನಾ ಇಂಪಾರ್ಟೆಂಟ್ ಕ್ವಶನ್ ಇದೆ ಓಕೆ ಈ ಥರ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಈಗ ಏನಾಯ್ತ್ರಿ 2 zeros ಅದಾವ ಇವಾಗ ಏನು ಹೇಳೋಣ then the find the value of k ಅಂತ ಹೇಳ್ತಿದ್ದಾನ ಇವಾಗ ಏನು ಮಾಡ್ತೀರಾ ಸಮ್ ಆಫ್ ಜೀರೋಸ್ ಏನು ಬರ್ತದ್ರಿ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಜೀರೋಸ್ ಏನು ಬರ್ತದ್ರಿ ಅಲ್ಫಾ ಬೀಟಾ ಈಕ್ವಲ್ಸ್ ಟು ಸಿ ಬೈ ಎ ಅಲ್ಫಾ ಅಂದ್ರೆ ಎಷ್ಟೈತ್ರಿ ಅಲ್ಫಾ ಬೀಟಾ ಏನೈತ್ರಿ ಅಲ್ಫಾ ಪ್ಲಸ್ 1 ಈಕ್ವಲ್ಸ್ ಟು ಬಿ ಎ ವ್ಯಾಲ್ಯೂ ಏನೈತ್ರಿ ಇಲ್ಲಿ ಎ ಈಕ್ವಲ್ಸ್ ಟು ಇದು ಬರಿಬೇಕ್ರಿ ಫಸ್ಟ್ ಕೊಟ್ಟಿರುವಂಥ ಪರಿಣಾಮ ಬರ್ಕೋಬೇಕು ಎಕ್ಸ್ ಸ್ಕ್ವೈರ್ ಮೈನಸ್ 5x ಪ್ಲಸ್ ಕೆ ಎ ವ್ಯಾಲ್ಯೂ ಏನೈತಿ 1 ಐತಿ ಬಿ ವ್ಯಾಲ್ಯೂ ಮೈನಸ್ 5 ಸಿ ವ್ಯಾಲ್ಯೂ ಕೆ ಇದೆ ಓಕೆನಾ ಇಲ್ಲಿ ನೋಡಿ ಬಿ ವ್ಯಾಲ್ಯೂ ಏನೈತ್ರಿ ಮೈನಸ್ 5 ಇದೆ ಎ ವ್ಯಾಲ್ಯೂ ಎಷ್ಟೈತಿ 1 ಐತಿ ಇಲ್ಲಿ ನೋಡಿ ಅಲ್ಫಾ ಪ್ಲಸ್ ಅಲ್ಫಾ ಅಂತಂದರೆ 2 ಅಲ್ಫಾ ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 5 ಡಿವೈಡ್ ಬೈ 1 ಅಂತಂದ್ರೆ ಎಷ್ಟು ಆಗ್ತೈತಿ 5 ಆಗುತ್ತೆ 2 ಅಲ್ಫಾ ಪ್ಲಸ್ 1 ಈಕ್ವಲ್ಸ್ ಟು 5 1 ಆ ಸೈಡ್ ಹೋದ್ರೆ ಏನಾಗ್ತದೆ 2 ಅಲ್ಫಾ ಈಕ್ವಲ್ಸ್ ಟು 5 ಮೈನಸ್ 1 2 ಅಲ್ಫಾ ಈಸ್ ಈಕ್ವಲ್ಸ್ ಟು 4 ಬೈ 2 ಅಂತಂದ್ರೆ ಎಷ್ಟು ಆಗ್ತೈತಿ 2 ಆಗುತ್ತೆ ಅಲ್ಫಾ ವ್ಯಾಲ್ಯೂ ಸಿಕ್ತು ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಬೀಟಾ ವ್ಯಾಲ್ಯೂ ಹೆಂಗೆ ಮಾಡ್ತೀರಾ ಬೀಟಾ ಈಸ್ ಈಕ್ವಲ್ಸ್ ಟು 2 ಪ್ಲಸ್ 1 ಈಸ್ ಈಕ್ವಲ್ಸ್ ಟು 3 ಬೀಟಾ ವ್ಯಾಲ್ಯೂ ಸಿಕ್ತು 3 ಸಿಕ್ತು ಇಲ್ಲೇ ಪ್ಲೇಸ್ ಅಂದ್ರೆ ನೀವು ಬರೀಬೇಕು ಅಲ್ಫಾ ಎಷ್ಟಿದೆ 2 ಇದೆ ಬೀಟಾ ಎಷ್ಟೈತ್ರಿ 3 ಇದೆ ಈಸ್ ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ಎಷ್ಟೈತ್ರಿ ಕೆ ಡಿವೈಡ್ ಬೈ 1 ಅಂತ ಓಕೆ ಈಗ ಏನಂತೀವಿ 2 3 6 ಈಸ್ ಈಕ್ವಲ್ಸ್ ಟು ಕೆ ಓಕೆ ದೇರ್ಫೋರ್ ದ ವ್ಯಾಲ್ಯೂ ಆಫ್ ಕೆ ಈಸ್ 6 ಇದಕ್ಕೆ ಏನು ಹಾಕ್ಬೇಕ್ರಿ ಲಾಸ್ಟ್ ಬ್ರಾಕೆಟ್ ಹಾಕ್ಬೇಕು ತೋರಿಸ್ಬೇಕು ಒಟ್ಟ ಈ ಥರ 6 ಈ ಥರ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಲ್ ದ ವೆರೈಟಿ ಕ್ವಶನ್ಸ್ ಏನು ಮಾಡಿದೆವಪ್ಪ ಅಂತಂದರೆ ಪೊಲಿನಾಮಿಯಲ್ ಚಾಪ್ಟರ್ ಮೇಲೆ ಸಾಲ್ವ್ ಮಾಡಿದೆವು ಇವಾಗ ನೆಕ್ಸ್ಟ್ ಚಾಪ್ಟರ್ ನೋಡೋಣ